ನೋಡಿಕೊಂಡು ಅದೇ ರೀತಿಯಾದ ಮಾಡೆಲ್ಸ್ನ ನಾವು ಮಾಡ್ತಾ ಇದ್ದೀವಿ, ಕೈಯಾರೆ ತಯಾರಿಸ್ತಾ ಇದ್ದೀವಿ. ನಾವಿಲ್ಲಿ ಬಂದ್ಬಿಟ್ಟು ಇದನ್ನು ರಿಯಲ್ ಆಗಿ ನೋಡ್ತೀವಿ, ಅದರಿಂದ ತುಂಬಾ ಯೂಸ್ ಆಗ್ತೈತೆ. ಈ ಸ್ಟೆಮ್ ಲ್ಯಾಬಿಂದ ನಮ್ಗೆ ತುಂಬ ಉಪಯೋಗ ಆಗಿದೆ. ಸೈನ್ಸ್ ಎಕ್ಸ್ಪೆರಿಮೆಂಟಿಂದ ನಾವು ತುಂಬ ಕಲ್ತ್ಕೊಂಡಿದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ನವೀನ್ ಕುಮಾರ್ ಹಾರ್ಯು, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಅಲಿಪುರ. ಸುಮಾರು 18-19 ವರ್ಷದಿಂದ ಈ ಒಂದು ಶಾಲೆಯಲ್ಲಿ ನಾನು ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಅಂತಂದ್ರೆ ಒಂದು ಕಬ್ಬಿಣದ ಕಡಲೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ಆದರೆ ವಿಜ್ಞಾನ ಅಂದ್ರೆ ಹೇಗಪ್ಪ ಅಂತ ಹೇಳಿದ್ರೆ ಮಾಡುವುದರ ಮೂಲಕ ಕಲಿತ್ರೇನೆ ಅದು ವಿಜ್ಞಾನ ಆಗುತ್ತೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಲರ್ನಿಂಗ್ ಸೈನ್ಸ್ ಅಂತಕ್ಕಂಥದ್ದು. ಸೊ ನನ್ನ ಕನಸು ಅನ್ನೋದು ಏನಾಗಿತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ತರಬೇತಿಗಳಿಗೆ ಹೋದ ಸಂದರ್ಭದಲ್ಲಿ, ಯಾವುದೇ ಒಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದಂತಹ ಒಂದು ವಿಜ್ಞಾನ ಕಾರ್ಯಗಳಿಗೆ ಹೋದ ಸಂದರ್ಭದಲ್ಲಿ ನಾವು ಯಾಕೆ ಒಂದು ಸ್ಟೆಮ್ ಲ್ಯಾಬ್ ಅನ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಕನಸು ನನಗಾಗಿತ್ತು. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಒಂದು ಸ್ಟೆಮ್ ಲ್ಯಾಬಿನ ಸಹಕಾರ ಸಿಗಬೇಕು ಅಂತಕ್ಕಂಥ ನನ್ನ ಕನಸು, ಆಸೆ ಆಗಿತ್ತು. ಆ ನಿಟ್ಟಿನಲ್ಲಿ ಒಂದು ರೀಚಿಂಗ್ ಹ್ಯಾಂಡ್ ಹತ್ರ ಕೇಳ್ಕೊಂಡ ಸಂದರ್ಭದಲ್ಲಿ ರೀಚಿಂಗ್ ಹ್ಯಾಂಡ್ ಒಂದು ಸಹಕಾರದಿಂದಾಗಿ ಇವತ್ತು ನಮಗೆ ಸ್ಟೆಮ್ ಲ್ಯಾಬ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಕೆಲವೊಂದು ಮೆಟೀರಿಯಲ್ಗಳನ್ನು ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಸ್ವತಃ ತಾವೇ ಕೂತ್ಕೊಂಡು ಕೆಲವೊಂದು DNA ಮಾಡಲಾಗಿರ್ಬೋದು, ಸೆಂಟ್ರಿಫ್ಯೂಸ್ ಆಗಿರ್ಬೋದು, ಇಂಥವನ್ನೆಲ್ಲವನ್ನು ಕೂಡ ಸ್ವತಃ ಮಕ್ಕಳೇ ತಯಾರು ಮಾಡ್ತಾರೆ. ಸೊ ಇದು ಕೂಡ ಸ್ಟೆಮ್ ಲ್ಯಾಬು ತುಂಬ ಅನುಕೂಲ ಆಗಿದೆ. ಸೊ ಆ ನಿಟ್ಟಿನಲ್ಲಿ ರೀಚಿಂಗ್ ಹ್ಯಾಂಡ್ ಸಂಸ್ಥೆಗೆ ನನ್ನ ಪರವಾಗಿ, ನನ್ನ ಶಾಲೆಯ ಪರವಾಗಿ, ನನ್ನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ರೀಚಿಂಗ್ ಹ್ಯಾಂಡ್. My name is Sabanas. I am currently working in GHS Alipura as a mathematics and physics teacher. STEM Lab provides an environment where the students can learn by doing, and also it develops curiosity, the scientific temperament among the students, and also it can create a huge impact in the education system. As a teacher, we also can explain the concrete concept very well with the help of the models and the experiments which are given in STEM Lab. Overall, it is a very good initiative taken by the Reaching Hand to develop students in the schools in remote areas. The students are learning very actively. They are engaging themselves in learning by doing, and also they are coming up with their innovative ideas. Thank you, Reaching Hand. ಯಾವುದಾದ್ರೂ ಕಾಂಪಿಟೇಷನಲ್ಲಿ ನಾವು ಮಾಡೆಲ್ಸ್ಗಳನ್ನ ಇಟ್ಕೊಂಡು, ಎಕ್ಸ್ಪೆರಿಮೆಂಟ್ಸ್ಗಳನ್ನ ಇಟ್ಕೊಂಡು ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದನ್ನೆಲ್ಲನೂ ಸಹ ನಾವು ಸ್ಟೆಮ್ ಲ್ಯಾಬಲ್ಲಿ ತಿಳ್ಕೊತೀವಿ. ಇದರಿಂದ ನಮಗೆ ಸ್ಟೆಮ್ ಲ್ಯಾಬ್ ಅಂತಕ್ಕಂಥದ್ದು ತುಂಬಾ ಸಹಾಯಕಾರಿಯಾಗಿದೆ. ಸ್ಟೆಮ್ನ ವಿವರಣೆ: ಎಸ್ ಸೈನ್ಸ್, ಟಿ ಟೆಕ್ನಾಲಜಿ, ಇ ಇಂಜಿನಿಯರಿಂಗ್, ಎಂ ಮ್ಯಾಥಮೆಟಿಕ್ಸ್. ಇದರ ಅರ್ಥ: